ರಾಜಕೀಯದ ಸುದ್ದಿಗಳನ್ನು ಮಾತಾಡೋದಾದರೆ ಡಿಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೂರು ಜನ ಡಿಸಿಎಂಗಳು ರಾಜಣ್ಣ ಪದೇ ಮಾತನ್ನು ಹೇಳಿದರು. ಸತೀಶ್ ಜಾರಕಿಹೊಳಿ ಈ ಮಾತಿಗೆ ದನಿಗೂಡಿಸಿದ್ರು. ಪರಮೇಶ್ವರಿ ಈ ಮಾತಿಗೆ ದನಿಗೂಡಿಸಿದ್ರು. ಹೈಕಮಾಂಡ್ ಅಂಗಳಕ್ಕೆ ಹೆಚ್ಚುವರಿ ಡಿಸಿಎಂ ಆಯ್ಕೆ ಚೆಂಡು ಬಿದ್ದಿದೆ. ಆದರೆ ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಐಸಿಸಿ ಅಧ್ಯಕ್ಷರು ತೆರೆ ಎಳೆದಿದ್ದಾರೆ. ರಾಜ್ಯ ನಾಯಕರು ತೀವ್ರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. 5-6 ಗಂಟೆಗಳ ಕಾಲ ಸುರ್ಜೇವಾಲಾ ಜೊತೆಗೆ ಚರ್ಚೆ ನಡೆದಿದೆ. ಮೊದಲು ಡಾಕ್ಟರ್ ಜಿ ಪರಮೇಶ್ವರ್ ಜೊತೆಗೆ 1 ಗಂಟೆ ಮಾತುಕತೆ ಆಯಿತು. ಅದಾದಮೇಲೆ ಬೇರೆ ಮಂತ್ರಿಗಳ ಜೊತೆಗೂ ಕೂಡ ಸುರ್ಜೇವಾಲಾ ಮಾತುಕತೆ ಮಾಡಿದರು. SC/ST ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡಬೇಕು ಅಂತ ಕೂಡ ಅವರು ಆಗ್ರಹಿಸಿದರು. ಸತೀಶ್ ಜಾರಕಿಹೊಳಿ, HC ಮಹದೇವಪ್ಪ, ದಿನೇಶ್ ಗುಂಡೂರಾವ್, MB ಪಾಟೀಲ್, KN ರಾಜಣ್ಣ ಮತ್ತು ಪರಮೇಶ್ವರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪಟ್ಟು ಹಿಡಿದಿದ್ದಾರೆ. ಕಾಂಗ್ರೆಸ್ನಲ್ಲಿ ಮತ್ತೆ ಡಿಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಫೈಟ್ ಮುಂದುವರೆದಿದೆ. ಮೂರು ಡಿಸಿಎಂಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಸುರ್ಜೇವಾಲಾ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಲೋಕಸಭೆ ಚುನಾವಣೆಗೂ ಮೊದಲೇ ಹೆಚ್ಚುವರಿ ಡಿಸಿಎಂಗಳನ್ನು ಮಾಡಿ ಸಚಿವರು ರಣದೀಪ್ ಸುರ್ಜೇವಾಲಾ ಬಳಿ ಪಟ್ಟು ಹಿಡಿದಿದ್ದಾರೆ. SC/ST ಸಮುದಾಯವನ್ನು ಪರಿಗಣಿಸಿ ಪ್ರಾತಿನಿಧ್ಯ ಕೊಡಿ, ಇದು ಅವರ ಆಗ್ರಹ. ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ಹೆಚ್ಚುವರಿ ಡಿಸಿಎಂಗಳನ್ನು ಮಾಡಿದ್ದಾರೆ, ನಮ್ಮಲ್ಲೂ ಕೂಡ ಮಾಡಬೇಕು. ಇದು ಚುನಾವಣೆಗೆ ಹೆಲ್ಪ್ ಆಗುತ್ತೆ. ಈ ಮುಖಾಂತರ ನಾವು ಸಮುದಾಯಗಳನ್ನು ಹಿಡಿದಿಟ್ಟುಕೊಳ್ಳಬಹುದು. ಮೇಲ್ವರ್ಗ ಮಾತ್ರ ನಂಬಿದರೆ ಹೆಚ್ಚಿನ ಲಾಭ ಆಗಲ್ಲ. ಹೀಗಾಗಿ ನಾವು ಎಚ್ಚೆತ್ತುಕೋಬೇಕು, ಆದಷ್ಟು ಬೇಗ DCM ಹುದ್ದೆಯನ್ನು ಸೃಷ್ಟಿ ಮಾಡಬೇಕು ಅಂತ. ಆದರೆ ಇದಕ್ಕೆ ಸಂಬಂಧಪಟ್ಟಂಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಏನಂತಾರೆ? ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ, ಇಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಲ್ಲವೇ ಇಲ್ಲ, ಆ ವಿಚಾರವೇ DCM ಮುಂದಿಲ್ಲ, ಇದೆಲ್ಲವೂ ಕೂಡ ಊಹಾಪೋಹ ಅಂತಾರೆ ಮಲ್ಲಿಕಾರ್ಜುನ ಖರ್ಗೆ. DCM ಸ್ಥಾನ ಅವ್ರಿಗೆ ಕೇಳಿ, ಸಿದ್ದರಾಮಯ್ಯ ಅಥವಾ ಶಿವಕುಮಾರ್ ಬಂದಾಗ ಅವ್ರಿಗೆ ಕೇಳಿದ್ರೆ AICC ಅಧ್ಯಕ್ಷಕ್ಕೆ ಬಂದಿರಲ್ಲ, ನನ್ನ ನಂತರ ಏನಾದ್ರು ಬರ್ತಲ್ಲ, ಬಂದಿಲ್ಲ. ಸುಮ್ಮನೆ ನೋಡಿ, ಇದು ಊಹಾಪೋಹದ ಮೇಲೆ ಅಥವಾ ಇಂಥ ಎಲೆಕ್ಷನ್ ಟೈಮ್ನಲ್ಲಿ ಇಂಥ ವಿಚಾರಗಳನ್ನು ನಾವು ಪದೇ ತರಬಾರ್ದು. ಈಗ ಸದ್ಯಕ್ಕೆ ನಾವು ಸರ್ಕಾರ ಕಡೆ ನಡೆಸ್ತಕ್ಕಂಥದ್ರ ಕಡೆ ಗಮನ ಕೊಡಬೇಕು, ಜನರ ಸಮಸ್ಯೆ ಕಡೆ ಗಮನ ಕೊಡಬೇಕು. ನಾವೇನು ಮಾತುಗಳನ್ನು ಕೊಟ್ಟು ಬನ್ನಿ, ನಮ್ಮ ಪ್ರತಿನಿಧಿ ಪ್ರಮೋದ್ ಶಾಸ್ತ್ರಿ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಒಂದು ಕಡೆಗೆ ದೆಹಲಿನಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ನಡೀತಾ ಇದೆ. ಮಂತ್ರಿಗಳು ದುಂಬಾಲ್ ಬಿದ್ದಿದ್ದಾರೆ. SC/ST ಸಮುದಾಯಗಳನ್ನು ಪರಿಗಣಿಸಿ ಬರೀ ಮೇಲ್ವರ್ಗವನ್ನು ನಂಬಿದ್ರೆ ಆಗಲ್ಲ, ನಷ್ಟ ಆಗುತ್ತೆ, BJP ರಾಜ್ಯಗಳನ್ನು ನೋಡಿ ನಾವು ಕಲಿಬೇಕು ಅಂತ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಒಂದು ಕಡೆ ಮಾಡ್ತಾ ಇದ್ದಾರೆ. ಆದರೆ ಮಲ್ಲಿಕಾರ್ಜುನ ಖರ್ಗೆ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯ ವಿಚಾರಗಳನ್ನು ಎತ್ತುವಂಥದ್ದೇ ತಪ್ಪು ಅನ್ನುವಂಥದ್ದು ಅವರ ಅಭಿಮತ. ಇದೆಲ್ಲದರ ಜೊತೆಗೆ ನನ್ನ ತನಕ ಬಂದೇ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಅವ್ರ ತನಕ ಬಂದಿಲ್ವಾ ಅಥವಾ ಬಂದಿದ್ದರೂ ಕೂಡ ಹೇಳ್ತಾ ಇಲ್ವಾ? ಏನು ನಡೀತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ರಂಗನಾಥ್, ಕಾಂಗ್ರೆಸ್ ಪಾಳೆಯವನ್ನು ಗಮನಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಈ DCM ವಿಚಾರ ಕೇವಲ ಒಂದು ಸಮುದಾಯದ ರಾಜಕೀಯ ಪ್ರಾತಿನಿಧ್ಯ ಅಲ್ಲದೆ ಬೇರೆ ರೀತಿಯಾದಂಥ ರಾಜಕೀಯ ಆಯಾಮಗಳು ಕೂಡ ಇದೆ, ರಾಜಕೀಯ ದಾಳವೂ ಕೂಡ ಇದರಲ್ಲಿ ಇದೆ ಅಂದರೆ ತಪ್ಪಾಗಲ್ಲ. ಯಾಕೆಂದರೆ ರಾಜಕೀಯದಲ್ಲಿ ಒಂದು ಗೆರೆಯನ್ನು ಸಣ್ಣ ಮಾಡಬೇಕು ಅಂದರೆ ಮತ್ತೊಂದು ಆ ಗೆರೆಯನ್ನು ಅಳಿಸಬೇಕು ಅಂತಲ್ಲ, ಬದಲಾಗಿ ಮತ್ತೊಂದು ಗೆರೆಗಳನ್ನು ಅಥವಾ ಅದಕ್ಕಿಂತ ದೊಡ್ಡ ಇರುವಂಥ ಗೆರೆಗಳನ್ನು ಗೀಚ್ಬೋದು, ಅಥವಾ ಇನ್ನಷ್ಟು ಹಲವಾರು ಗೆರೆಗಳನ್ನು ಆ ಗೆರೆಯ ಪಕ್ಕ ಗೀಚೋ ಮೂಲಕ ಇನ್ನಷ್ಟು ಪರ್ಯಾಯ ಗೆರೆಗಳನ್ನು ಮಾಡ್ಬೋದು. ಈ ಮೂಲಕ ಆ ಪ್ರಮುಖ ಗೆರೆಯೊಂದರ ಮಹತ್ವವನ್ನು ಕಡಿಮೆ ಮಾಡ್ಬೋದು. ಬಹುಶಃ ಈ ಮಾತು ಕಾಂಗ್ರೆಸ್ ಪಕ್ಷದ DCM ಸ್ಥಾನಮಾನಗಳಿಗೆ ಅನ್ವಯ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಈಗಾಗಲೇ DCM ಆಗಿ DK ಶಿವಕುಮಾರ್ ಇದ್ದಾರೆ. ಅವರಿಗೆ ಪರ್ಯಾಯವಾಗಿ ಒಂದಿಷ್ಟು DCM ಹುದ್ದೆಗಳನ್ನು ಸೃಷ್ಟಿ ಮಾಡುವಂಥ ರಾಜಕೀಯದ ರಣತಂತ್ರ ಖಂಡಿತವಾಗ್ಲೂ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಇದಕ್ಕೆ ಮುಖ್ಯಮಂತ್ರಿಗಳ ಪರೋಕ್ಷ ಬೆಂಬಲ ಇದೆ ಅನ್ನುವಂಥ ಮಾತುಗಳು ಈಗಾಗಲೇ ಹರಿದಾಡ್ತಾ ಇದೆ. ಜೊತೆಗೆ ಎಲ್ಲ ಸಮುದಾಯಗಳನ್ನು ನೋಡಿದ್ರೆ SC ಇರ್ಬೋದು, ST ಇರ್ಬೋದು, ಲಿಂಗಾಯತ ಇರ್ಬೋದು, ಈ ರೀತಿ ಒಂದು ಹೊಸ ಸಮುದಾಯಗಳಿಗೆ ಅಥವಾ ಈಗಾಗಲೇ ಕೇವಲ ಒಕ್ಕಲಿಗ ಏನು ಪ್ರಾತಿನಿಧ್ಯತೆ ಇದೆ ಅದನ್ನು ಹೊರತಾಗಿ ಇನ್ನಿತರ ಸಮುದಾಯಗಳಿಗೆ ಪ್ರಾತಿನಿಧ್ಯತೆ ನೀಡಿದ್ರೆ ಲೋಕಸಭೆ ವಿಚಾರದಲ್ಲಿ ಅಥವಾ ಲೋಕಸಭೆಯಲ್ಲಿ ಹೆಚ್ಚು ಚುನಾವಣಾ ಸೀಟ್ಗಳನ್ನು ಗೆಲ್ಲೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ಒಂದು ವಾದ. ಆ ವಾದ ಸತ್ಯ ಇರ್ಬೋದು. ಆದರೆ ಈ ಒಂದು ಸಂದರ್ಭದಲ್ಲಿ ಯಾಕೆ ರೈಸ್ ಮಾಡ್ತಾ ಇರೋದು ಒಂದು ಪ್ರಶ್ನೆ. ಅದರ ಜೊತೆಗೆ ಮೊನ್ನೆ ತಾನೇ ಸತೀಶ್ ಜಾರಕಿಹೊಳಿ ಅವರ ನಿವಾಸ ಒಂದು ಸಭೆ ನಡೀತು. ಈ ಸಭೆಯಲ್ಲಿ ಇದೆಲ್ಲವೂ ಕೂಡ ಚರ್ಚೆ ಆಗಿದೆ. ಅಂದರೆ ಕೇವಲ ಚುನಾವಣೆ ಒಂದು ಭಾಗ ಆದರೆ ಲೋಕಸಭೆ ಚುನಾವಣೆ ಮುಗಿದ ಬಳಿಕ ಅಲ್ಲಾಗುವಂಥ ನಾಯಕತ್ವದ ಬದಲಾವಣೆಯ ಕೂಗೇನಿದೆ ಅದು ಕೂಡ ಮುಂದಿನ ದಿನಗಳಲ್ಲಿ ಇವತ್ತಲ್ಲ ನಾಳೆ ಖಂಡಿತವಾಗ್ಲೂ ಮುನ್ನೆಲೆಗೆ ಬಂದೇ ಬರುತ್ತೆ ರಂಗನಾಥ್. ಆ ಒಂದು ಸಂದರ್ಭದಲ್ಲಿ ಈಗಿನಿಂದಲೇ ಪರ್ಯಾಯ ಶಕ್ತಿಗಳನ್ನು, ಪರ್ಯಾಯ ಕೇಂದ್ರಗಳನ್ನು ರಚಿಸಿಕೊಂಡ್ರೆ ಆಗ ಕೇವಲ ಒನ್ ಮ್ಯಾನ್ ಶೋ ಆಗದೆ ಅಥವಾ ಕೇವಲ ಒಬ್ಬ ವ್ಯಕ್ತಿಗೆ ಹೆಚ್ಚಿನ ಮನ್ನಣೆ ಸಿಗದೆ ಇನ್ನಿತರ ಶಕ್ತಿ ಕೇಂದ್ರಗಳು ಕೂಡ ಅಲ್ಲಿ ಬರ್ಬೋದು. ಆಗ ಅವರು ಕೂಡ ಗಣನೆಗೆ ಬರ್ಬೋದು ಅನ್ನುವಂಥ ಲೆಕ್ಕಾಚಾರ ಇದರಲ್ಲಿದೆ ರಂಗನಾಥ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.